ಅಂತೂ ಇಂತೂ ಕುಮಾರಸ್ವಾಮಿ ಅವರು ಮಂಡ್ಯದಿಂದ ಕಣಕ್ಕಿಳಿಯೋದು ಪಕ್ಕಾ ಆಗಿದೆ. ಆಗ್ಲೇ ನಿರ್ಧಾರವಾಗ್ಬಿಟ್ಟಿದ್ದಂಥ ಈ ವಿಚಾರವನ್ನ ಹಾಸನದಲ್ಲಿ ದೇವೇಗೌಡರು ಅಧಿಕೃತವಾಗಿ ಮಂಗಳವಾರ ರಾತ್ರಿ ಘೋಷಿಸಿದ್ದಾರೆ. ಮಂಡ್ಯ ಲೋಕಸಭೆ ಕ್ಷೇತ್ರದಿಂದ ಮೈತ್ರಿ ಅಭ್ಯರ್ಥಿಯಾಗಿ ತಮ್ಮ ಪುತ್ರ ಹಾಗೂ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು ಸ್ಪರ್ಧಿಸುತ್ತಾರೆ ಅಂತ ದೇವೇಗೌಡರು ತಿಳಿಸಿದ್ದಾರೆ. ಮಂಡ್ಯ ಕ್ಷೇತ್ರದ ಬಗ್ಗೆ ಪಕ್ಷ ಗಂಭೀರವಾಗಿದ್ದು, ಜೆಡಿಎಸ್ ಕಾರ್ಯಕರ್ತರು ಚೆನ್ನೈನಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ದಾಖಲಾಗಿರುವಂತಹ ಆಸ್ಪತ್ರೆಗೆ ಭೇಟಿ ನೀಡಿ ಪಕ್ಷ ಹಾಗೂ ಕಾರ್ಯಕರ್ತರ ಹಿತದೃಷ್ಟಿಯಿಂದ ಮಂಡ್ಯದಿಂದ ಸ್ಪರ್ಧೆ ಮಾಡುವಂತೆ ಒತ್ತಡವನ್ನ ಹೇರಿದ್ರು ಅಂತ ಕೂಡ ದೇವೇಗೌಡರು ಹೇಳಿದ್ದಾರೆ. ಇತ್ತೀಚೆಗೆ ನಡೆದಂತಹ ಕೋರ್ ಕಮಿಟಿ ಸಭೆಯಲ್ಲಿ ಕೂಡ ಈ ಬಗ್ಗೆ ಒಮ್ಮತದ ನಿರ್ಧಾರ ಕೈಗೊಂಡಿದ್ದಾಗಿ ಅವರು ಹೇಳಿದ್ದಾರೆ. ಜೆಡಿಎಸ್ನಲ್ಲಿ ಇಂಥದನ್ನೆಲ್ಲ ತೀರ್ಮಾನ ಮಾಡೋದಿಕ್ಕೆ ಒಂದು ಕೋರ್ ಕಮಿಟಿ ಕೂಡ ಇದೆ ಅನ್ನೋದು ಇಲ್ಲಿ ಗಮನಾರ್ಹ. ಇನ್ನು ಕೋಲಾರದಿಂದ ಜೆಡಿಎಸ್ ಅಭ್ಯರ್ಥಿ ಮಲ್ಲೇಶ್ ಬಾಬು ಹಾಗೂ ಹಾಸನದಿಂದ ಅಲ್ಲಿನ ಹಾಲಿ ಸಂಸದ ದೇವೇಗೌಡರ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಕಣಕ್ಕಿಳಿಯಲಿದ್ದಾರೆ ಅನ್ನೋದನ್ನ ಕೂಡ ದೇವೇಗೌಡರು ಖಚಿತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಲ್ಲೇಶ್ ಬಾಬು ಅವರ ಅದೃಷ್ಟಕ್ಕಾಗಿ ಅವರಿಗೆ ನಾವು ಅಭಿನಂದನೆಯನ್ನ ಹೇಳಲೇಬೇಕು. ಬಿಜೆಪಿ ಜೊತೆಗಿನ ಮೈತ್ರಿ ಕಾರಣದಿಂದಾಗಿ ಜೆಡಿಎಸ್ಗೆ ಸಿಕ್ಕಿರುವಂತಹ ಮೂರೇ ಕ್ಷೇತ್ರಗಳಲ್ಲಿ ಒಂದರ ಅಭ್ಯರ್ಥಿಯಾಗಿ ದೇವೇಗೌಡರ ಕುಟುಂಬಕ್ಕೆ ಹೊರಗಿನವರೊಬ್ಬರು ಆಯ್ಕೆಯಾಗ್ಬಿಟ್ಟಿದ್ದಾರೆ ಅಂತ ಅಂದ್ರೆ ಅದು ಸಾಧಾರಣವಾದಂತಹ ಅದೃಷ್ಟ ಅಲ್ಲವೇ ಅಲ್ಲ. ಕೋಲಾರದಲ್ಲಿ ಪ್ರಶ್ನೆಯೇ ಇಲ್ಲ, ಅಲ್ಲಿ ಮಲ್ಲೇಶ್ ಬಾಬು ಅವರೇ ಅಭ್ಯರ್ಥಿ ಅಂತ ದೇವೇಗೌಡರು ಹೇಳಿದ್ದು ಕೂಡ ವರದಿಯಾಗಿದೆ. ದೇವೇಗೌಡರ ಕುಟುಂಬದಲ್ಲಿ ಕೋಲಾರದಲ್ಲಿ ನಿಲ್ಲಬಲ್ಲವರು ಯಾರೂ ಇಲ್ಲದೆ ಇರೋದ್ರಿಂದ ಆ ಪ್ರಶ್ನೆಯೇ ಬರಲಿಲ್ಲ ಅನ್ನೋದು ಕೂಡ ಅಷ್ಟೇ ನಿಜ. ಕೊನೆ ಗಳಿಗೆಯಲ್ಲಿ ಕೋಲಾರದಲ್ಲಿ ಮತ್ತೆ ಅಭ್ಯರ್ಥಿ ಬದಲಾವಣೆಯಾದರೂ ಕೂಡ ಏನು ಅಚ್ಚರಿ ಪಡಬೇಕಾಗಿಲ್ಲ. ಅದೇನೇ ಇದ್ರೂ ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರ ಸ್ಪರ್ಧೆ ವಿಚಾರ ಈಗ ಭಾರಿ ಮಹತ್ವವನ್ನು ಪಡೆದಿದೆ. ಕುಮಾರಸ್ವಾಮಿ ಅವರಿಗೆ ಇದು ತೀರಾ ಇಕ್ಕಟ್ಟಿನ ಪರಿಸ್ಥಿತಿ. ಅವರಿಗೆ ತಮ್ಮ ಪುತ್ರ ನಿಖಿಲ್ನನ್ನ ಈ ಬಾರಿಯಾದ್ರೂ ಮಂಡ್ಯದಿಂದ ಗೆಲ್ಲಿಸಿ ಸಂಸತ್ತಿಗೆ ಕಳಿಸಬೇಕು ಅನ್ನುವಂಥ ಆಸೆ ಇತ್ತು. ಹೋದ ಬಾರಿಯ ಪುತ್ರನ ಸೋಲಿಗೆ ಸೇಡ್ ತೀರಿಸಿಕೊಳ್ಳುವಂಥ ಇರಾದೆ ಕೂಡ ಇತ್ತು. ಜೊತೆಗೆ ಅವರಿಗೆ ಆರೋಗ್ಯದ ಸಮಸ್ಯೆ ಇದೆ. ಮೊನ್ನೆ ಅಷ್ಟೇ ಚೆನ್ನೈಗೆ ಹೋಗಿ ಚಿಕಿತ್ಸೆಯನ್ನು ಪಡೆದು ಬಂದಿದ್ದಾರೆ. ಆದರೂ ಕಾರ್ಯಕರ್ತರ ಒತ್ತಾಯಕ್ಕೆ ಮಣಿದು ಅವರು ಮಂಡ್ಯದಿಂದ ಲೋಕಸಭೆ ಚುನಾವಣಾ ಕಣಕ್ಕೆ ಧುಮುಕ್ತಿದ್ದಾರೆ. ಮಂಡ್ಯ ಜಿಲ್ಲೆಯ ಕಾರ್ಯಕರ್ತರಿಗೋಸ್ಕರ ಅವರ ಹೃದಯ ಮಿಡಿತಾ ಇದೆ. ಹಾಗಾಗಿ ಕಡೆಗೂ ಚುನಾವಣೆಗೆ ನಿಲ್ಲುವಂಥ ಮನಸ್ಸನ್ನ ಮಾಡಿದ್ದಾರೆ. ಇಲ್ಲಿಯವರೆಗೂ ಅವ್ರ ಹೃದಯ ರಾಮನಗರದ ಜನರಿಗೋಸ್ಕರ, ಚನ್ನಪಟ್ಟಣದ ಜನರಿಗೋಸ್ಕರ ಮಿಡಿತಾ ಇತ್ತು. ಆದರೆ ಈಗ ಸದ್ಯ ಅಲ್ಲಿ ಅವರು ಸ್ಪರ್ಧೆ ಮಾಡ್ತಾ ಇಲ್ವಾದ್ರಿಂದ ಮಂಡ್ಯದ ಜನರಿಗೋಸ್ಕರ ಅವ್ರ ಹೃದಯ ಮಿಡಿತಾ ಇದೆ. ಹಾಗಾಗಿ ಕುಮಾರಸ್ವಾಮಿ ಅವರು ಈಗ ಲೋಕಸಭೆ ಚುನಾವಣೆ ಇರುವಂತಹ ಮಂಡ್ಯದ ಕಾರ್ಯಕರ್ತರಿಗಾಗಿ ಕಣ್ಣೀರು ಹಾಕುವಷ್ಟು ಮಿಡಿದಿದ್ದಾರೆ. ಮೊನ್ನೆ ಚೆನ್ನೈ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಬೆಂಗಳೂರಿಗೆ ಬಂದದ್ದೇ ತಮ್ಮ ನಿವಾಸದ ಎದುರು ಜಮಾಯಿಸಿದಂತಹ ಮಂಡ್ಯ ಜಿಲ್ಲೆಯ ಅಭಿಮಾನಿಗಳು ಮತ್ತು ಕಾರ್ಯಕರ್ತರ ಪ್ರೀತಿ ಮತ್ತು ಆಗ್ರಹಕ್ಕೆ ಕುಮಾರಸ್ವಾಮಿ ಅವರು ಕಣ್ಣೀರು ಹಾಕಿಬಿಟ್ರು. ಹೆಚ್ಚು ಮಾತನಾಡಬೇಡಿ ಅಂತ ವೈದ್ಯರು ಸೂಚಿಸಿದ್ರಂತೆ. ಆದರೂ ಕಾರ್ಯಕರ್ತರ ಅಭಿಮಾನವನ್ನು ಕಂಡು ಸುಮ್ಮನಿರಲಾರದೆ ಬಂದು ಮಾತಾಡಿದ್ರು. ನಿಮಗೆ ನಿರಾಸೆ ಮಾಡೋದಿಲ್ಲ ಅಂತ ಕಣ್ಣೀರು ಹಾಕ್ತಾನೆ ಭರವಸೆಯನ್ನ ನೀಡಿದ್ರು. ದೇವೇಗೌಡರು ಕೂಡ ಅದನ್ನೇ ಹೇಳಿದ್ದಾರೆ. ಮಂಡ್ಯದ ಜನ ಕುಮಾರಸ್ವಾಮಿ ಅವರನ್ನ ಬಿಡ್ತಾ ಇಲ್ವಂತೆ, ಬನ್ನಿ ಬನ್ನಿ ನೀವೇ ಬರಬೇಕು ಅಂತ ದುಂಬಾಲ್ ಬಿದ್ದುಬಿಟ್ಟಿದ್ದಾರಂತೆ. ಯಾವ ಕಾರಣಕ್ಕೂ ರಾಮನಗರ ಬಿಟ್ಟು ಹೋಗ್ಲಾರೆ, ಅದು ನನ್ನ ಕರ್ಮಭೂಮಿ ಅಂತ ಹೇಳ್ತಿದ್ದ ಕುಮಾರಸ್ವಾಮಿ ಅವರು ಮಂಡ್ಯ ಕ್ಷೇತ್ರದ ಅಭಿವೃದ್ಧಿಗಾಗಿ ತಲೆ ಕೊಡ್ತಿದ್ದಾರಂತೆ. ಇಡೀ ನಾಡೇ ನನ್ನ ಕರ್ಮಭೂಮಿ ಅಂತ ಈಗ ಅವ್ರು ಹೇಳಿದ್ದಾರೆ. ಮಂಡ್ಯದಲ್ಲಿ ನಿಖಿಲ್ ಕಣಕ್ಕಿಳಿತಾರೋ ಅಥವಾ ಕುಮಾರಸ್ವಾಮಿ ಅವರು ಅನ್ನುವಂಥ ಪ್ರಶ್ನೆಯೊಂದು ಇತ್ತು. ಈ ನಡುವೆ ಕುಮಾರಸ್ವಾಮಿ ಅವರು ಯಾವುದಕ್ಕೂ ಇರಲಿ ಅನ್ನುವಂತೆ ಜೆಡಿಎಸ್ ನಾಯಕ CS ಪುಟ್ಟರಾಜು ಅವರನ್ನ ಕಣಕ್ಕಿಳಿಸುವಂಥ ಮಾತನಾಡಿದ್ರು. ಆದರೆ ಜೆಡಿಎಸ್ ಕಾರ್ಯಕರ್ತರಿದ್ದಾರಲ್ಲ, ಅವರು ದೇವೇಗೌಡರ ಕುಟುಂಬಕ್ಕಾಗಿ ಎಲ್ಲ ತ್ಯಾಗ ಮಾಡಿ ನಿಂತವರಾಗಿರೋದ್ರಿಂದ ಪುಟ್ಟಸ್ವಾಮಿ ಅವರೆಲ್ಲ ಏನು ಬೇಡ, ನೀವೇ ನಿಲ್ಬೇಕು ಅಂತ ಕುಮಾರಸ್ವಾಮಿ ಅವರಿಗೆ ದುಂಬಾಲ್ ಬಿದ್ರಂತೆ. ಕಡೆಗೂ ಮಂಡ್ಯದಿಂದ ಕುಮಾರಸ್ವಾಮಿ ಅವರು ಕಣಕ್ಕಿಳಿದಿದ್ದಾರೆ. ಆದರೆ ಈ ಎಲ್ಲ ಕಾರ್ಯಕರ್ತರ ಆಗ್ರಹ, ಕಣ್ಣೀರು, ಮಿಡಿಯುವ ಹೃದಯ ಇತ್ಯಾದಿಗಳ ಹಿಂದೆ ಕೆಲಸ ಮಾಡಿರೋದು ಬಿಜೆಪಿ ಹೈಕಮಾಂಡ್ ಒತ್ತಡ ಅನ್ನೋದು ಅಷ್ಟೇನು ಗುಟ್ಟಾಗಿ ಉಳಿದಿಲ್ಲ. ಮಂಡ್ಯದಿಂದ ನೀವೇ ಸ್ಪರ್ಧೆ ಮಾಡಬೇಕು ಅಂತ ಅಮಿತ್ ಶಾ ತಾಕೀತ್ ಮಾಡಿದ್ದು, ಕುಮಾರಸ್ವಾಮಿ ಅವರು ಏನೇ ಹೇಳಿದ್ರು ಬಿಜೆಪಿ ವರಿಷ್ಠರು ಅದೇ ಹಠಕ್ಕೆ ಬಿದ್ದಿದ್ದು, ಕೊನೆಗೆ ಕುಮಾರಸ್ವಾಮಿ ಅವರು ಅದಕ್ಕೆ ಒಪ್ಪಿದ್ದು. ಇವೇ ಅವ್ರ ಸ್ಪರ್ಧೆ ಹಿಂದಿನ ನಿಜವಾದ ಕಾರಣಗಳು. ಹಾಗಾದ್ರೆ ಹೇಗಿರಲಿದೆ ಮಂಡ್ಯ ಅಖಾಡ? ಮಂಡ್ಯದಲ್ಲಿ ಕಾಂಗ್ರೆಸ್ ಅನ್ನ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿರೋದು ಸ್ಟಾರ್ ಚಂದ್ರು ಅಂತಾನೆ ಎಲ್ರಿಗೂ ಪರಿಚಿತರಾಗಿರುವಂತಹ ಉದ್ಯಮಿ ವೆಂಕಟರಮಣೇಗೌಡ ಅವರನ್ನ. ಟಿಕೆಟ್ ಅಧಿಕೃತ ಘೋಷಣೆಗೆ ಮುಂಚಿನಿಂದಲೇ ವೆಂಕಟರಮಣೇಗೌಡ ಮಂಡ್ಯದಲ್ಲಿ ಪ್ರಚಾರವನ್ನ ಶುರು ಮಾಡಿಬಿಟ್ಟಿದ್ರು. ರಾಜಕೀಯ ನಂಟಿರುವಂತಹ ಕುಟುಂಬ ಅವರದು. ಅವರ ಸಹೋದರ KH ಪುಟ್ಟಸ್ವಾಮಿ ಗೌಡರು ಪ್ರಸ್ತುತ ಗೌರಿಬಿದನೂರು ವಿಧಾನಸಭೆ ಕ್ಷೇತ್ರದ ಪಕ್ಷೇತರ ಶಾಸಕರಾಗಿದ್ದಾರೆ. ಪುಟ್ಟಸ್ವಾಮಿ ಗೌಡರ ಅಳಿಯ ಶರತ್ ಬಚ್ಚೇಗೌಡ ಕೂಡ ಹಾಲಿ ಕಾಂಗ್ರೆಸ್ ಶಾಸಕರು. ಬೀಗರಾಜಂತ ಹಿರಿಯ ರಾಜಕಾರಣಿ BN ಬಚ್ಚೇಗೌಡ ಸಂಸತ್ ಸದಸ್ಯರು. ಮಂಡ್ಯಕ್ಕಾಗಿ ಬಿಜೆಪಿ JDS ನೀನೋ ತಾನೋ ಅಂತ ಗೊಂದಲದಲ್ಲಿ ಇದ್ದಾಗಲೇ ಮಂಡ್ಯಕ್ಕೆ ಕಾಂಗ್ರೆಸ್ ತನ್ನ ಅಭ್ಯರ್ಥಿಯನ್ನ ಘೋಷಣೆ ಮಾಡಿಯಾಗಿತ್ತು. ಕಡೆಗೆ ಮಂಡ್ಯವನ್ನ JDSಗೆ ಬಿಟ್ಕೊಡೋದಿಕ್ಕೆ ಬಿಜೆಪಿ ನಿರ್ಧಾರ ಮಾಡಿತು.
ಬಿಜೆಪಿನೇ ಕಣಕ್ಕಿಳಿಲಿ, JDS ಬೇಕಾದ್ರೂ ಕಣಕ್ಕಿಳಿಲಿ, ಕಳೆದ ಬಾರಿ ಗೆದ್ದಂಥ ಸುಮಲತಾ ಅವರನ್ನೇ ಬೇಕಾದ್ರೂ ಬಿಜೆಪಿ ಕಣಕ್ಕಿಳಿಸ್ಲಿ, ಅಥವಾ ಸುಮಲತಾ ಅವರೇ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಲಿ, ತನ್ನ ಅಭ್ಯರ್ಥಿಯ ಬಗ್ಗೆ ತಾನು ಖಚಿತತೆ ಹೊಂದಿರೋದನ್ನ ಕಾಂಗ್ರೆಸ್ ಸಾಕಷ್ಟು ಮೊದಲೇ ನಿರ್ಧಾರ ಮಾಡಿಯಾಗಿತ್ತು. ಈಗ ಮಂಡ್ಯದಲ್ಲಿ ಅವರಿಗೆ ಎದುರಾಳಿಯಾಗಿ ಕುಮಾರಸ್ವಾಮಿ ಅವರು ಕಣಕ್ಕಿಳಿಯಲಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಮಂಡ್ಯದ ರಾಜಕಾರಣ ತೀವ್ರ ಕುತೂಹಲ ಕೆರಳಿಸಿರುವಂತಹ ವಿಷಯ. ಮಂಡ್ಯ ಜನತಾ ಪರಿವಾರದ ಭದ್ರ ನೆಲೆ ಅನ್ನೋದು ರಾಜಕೀಯ ಪಂಡಿತರ ಅಭಿಪ್ರಾಯ. ಆದ್ರೆ ಇದು ಕಾಂಗ್ರೆಸ್ ನೆಲೆಯೂ ಹೌದು ಅನ್ನೋದು ಹಿಂದಿನ ಚುನಾವಣಾ ಫಲಿತಾಂಶಗಳಿಂದ ಸಾಬೀತಾಗಿದೆ. JDS ಮತ್ತು ಕಾಂಗ್ರೆಸ್ ನಡುವೆ ನೇರ ಹಣಾಹಣಿ ಏರ್ಪಡುವಂತಹ ಕ್ಷೇತ್ರ ಇದು. ಆದ್ರೆ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಶ್ ಗೆಲ್ಲೋ ಮೂಲಕ ಹೊಸ ಇತಿಹಾಸವನ್ನ ಸೃಷ್ಟಿ ಮಾಡಿದ್ರು. ಮತ್ತೆ ಕ್ಷೇತ್ರವನ್ನ ತೆಕ್ಕೆಗೆ ತೆಗೆದುಕೊಳ್ಳೋದಿಕ್ಕೆ ಕಾಂಗ್ರೆಸ್ JDS ಭಾರಿ ಕಸರತ್ನಲ್ಲಿ ತೊಡಗಿವೆ. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯ ಗೆಲುವು ಸೇರಿ 8ರಲ್ಲಿ 7 ಕ್ಷೇತ್ರಗಳನ್ನ ಕಾಂಗ್ರೆಸ್ ತನ್ನ ತೆಕ್ಕೆಗೆ ತೆಗೆದುಕೊಂಡಿದೆ. ಇದರಿಂದಾಗಿ ಲೋಕಸಭೆ ಚುನಾವಣೆ ಗೆಲ್ಲೋದು ಸುಲಭ ಆಗಬಹುದು ಅನ್ನುವಂಥ ಒಂದು ಲೆಕ್ಕಾಚಾರ ಅದರದ್ದು. ಹಲವರ ಹೆಸರು ಕೇಳಿ ಬಂದಿತ್ತಾದ್ರೂ ಕಡೆಗೆ ಅಭ್ಯರ್ಥಿಯಾಗಿರೋದು ವೆಂಕಟರಮಣೇಗೌಡ. ಕಳೆದ ಬಾರಿ ಕಾಂಗ್ರೆಸ್ JDS ಮೈತ್ರಿ ಅಭ್ಯರ್ಥಿಯಾಗಿ JDSನ ನಿಖಿಲ್ ಕುಮಾರಸ್ವಾಮಿ ಅವರು ಪಕ್ಷೇತರ ಅಭ್ಯರ್ಥಿ ಸುಮಲತಾ ವಿರುದ್ಧ ಸೋತಿದ್ರು. ಈ ಬಾರಿ ಬಿಜೆಪಿ JDS ಮೈತ್ರಿ ಬಳಿಕ ನಿಖಿಲ್ ಮತ್ತು HD ಕುಮಾರಸ್ವಾಮಿ ಅವರು ತಾವು ಕಣಕ್ಕಿಳಿಯೋದಿಲ್ಲ ಅಂತ ಹೇಳೋದನ್ನೇನೋ ಹೇಳಿದ್ರು. CS ಪುಟ್ಟರಾಜು ಅಥವಾ DC ತಮ್ಮಣ್ಣ ಕಣಕ್ಕಿಳಿಬಹುದು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ವು. ಆದ್ರೆ ದೇವೇಗೌಡರ ಕುಟುಂಬದವರೇ ನಿಲ್ಲಬೇಕಾಗಿರುವಂತಹ ಕ್ಷೇತ್ರಗಳಲ್ಲಿ ಕಡೆಗಳಿಗೆ ಎಲ್ಲಾದ್ರೂ ಪಕ್ಷದ ಕಾರ್ಯಕರ್ತರ ಒತ್ತಾಯಕ್ಕೆ ಮಣಿದು ದೇವೇಗೌಡರ ಕುಟುಂಬದವರೇ ಕಣಕ್ಕಿಳಿಯೋದು ಸಾಮಾನ್ಯ. ಈಗಲೂ ಕುಮಾರಸ್ವಾಮಿ ಅವರು ಮಂಡ್ಯದ ಕಾರ್ಯಕರ್ತರ ಒತ್ತಾಯವನ್ನ ಮೀರಲಾರದೆ ಕಣಕ್ಕಿಳಿದಿದ್ದಾರೆ. ರಾಷ್ಟ್ರ ಮಟ್ಟದಲ್ಲಿ ಪ್ರಧಾನಿ ಮೋದಿ ಅವರ ಹೆಸರು ಹೆಚ್ಚು ಚಾಲ್ತಿಯಲ್ಲಿದೆ. ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಿರೋದ್ರಿಂದ ಗೆಲುವಿಗೆ ಪೂರಕವಾಗುತ್ತೆ ಅನ್ನೋದು JDSನ ವಿಶ್ವಾಸ. ಜೊತೆಗೆ ಕ್ಷೇತ್ರದಲ್ಲಿ ಸಾಂಪ್ರದಾಯಿಕವಾಗಿ ಹೆಚ್ಚಿನ ಸಂಖ್ಯೆಯ ಒಕ್ಕಲಿಗ ಮತದಾರರ ಬೆಂಬಲ ತಮಗೇ ಇದೆ ಅನ್ನೋದು JDS ನಾಯಕರ ದೃಢ ನಂಬಿಕೆಯಾಗಿದೆ. ಈಗ ಪ್ರಶ್ನೆ ಇರೋದು ಸುಮಲತಾ ಏನ್ ಮಾಡ್ತಾರೆ ಅನ್ನೋದು. ಮಂಡ್ಯದಲ್ಲೇ ತಮ್ಮ ರಾಜಕೀಯ ಅಂತ ಹೇಳ್ತಿದ್ದ, ಮಂಡ್ಯದಿಂದ ಬಿಜೆಪಿ ಟಿಕೆಟ್ ತಮಗೇ ಖಚಿತ ಅಂತ ನಂಬ್ಕೊಂಡಿದ್ದ JDSಗೆ ಬಿಜೆಪಿ ಸೀಟ್ ಬಿಟ್ಕೊಟ್ಟ ಬಳಿಕವೂ ಮಂಡ್ಯದಿಂದಲೇ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ದ ಸುಮಲತಾ ತೆಗೆದುಕೊಳ್ಳಬಹುದಾದಂಥ ನಿರ್ಧಾರ ಏನಿರಬಹುದು? ಅವರಿಗೆ ಬಿಜೆಪಿ ಒಳ್ಳೆಯ ಸ್ಥಾನಮಾನದ ಆಸೆಯನ್ನ ಹುಟ್ಟಿಸಿದೆ ಅಂತ ಹೇಳಲಾಗ್ತಿದೆ. ಮೈತ್ರಿ ಅಭ್ಯರ್ಥಿಯನ್ನ ಬೆಂಬಲಿಸೋದಕ್ಕೆ ಕೇಳ್ಕೊಳ್ಳಲಾಗಿದೆ ಅನ್ನುವಂಥ ಮಾತುಗಳು ಇವೆ. ಆದ್ರೆ ಅವ್ರು ಬಿಜೆಪಿಯ ಮಾತಿಗೆ ಮಣೆ ಹಾಕ್ತಾರಾ ಅಥವಾ ಕುಮಾರಸ್ವಾಮಿ ಮೇಲಿನ ಜಿದ್ದಿಗಾದ್ರೂ ಚುನಾವಣೆಗೆ ಸ್ವತಂತ್ರವಾಗಿ ಸ್ಪರ್ಧೆ ಮಾಡೋದಕ್ಕೆ ನಿರ್ಧಾರ ಮಾಡ್ತಾರ? ಆದ್ರೆ ಅವರಿಗಿರುವಂತಹ ಆತಂಕ ಏನಂದ್ರೆ 2019ರ ಚುನಾವಣೆಯಲ್ಲಿ ಸಿಕ್ಕ ಹಾಗೆ ಈ ಸ್ವಾಭಿಮಾನದ ಮತಗಳು ಈ ಬಾರಿ ಬರುವಂತ ಅವಕಾಶ ಇಲ್ಲ. ಹಾಗಾಗಿ ಗೆಲುವು ಕಷ್ಟ ಇದೆ ಅನ್ನೋದು ಅವರಿಗೂ ಗೊತ್ತಾಗ್ಬಿಟ್ಟಿದೆ. ಇನ್ನು ಬಿಜೆಪಿಗೆ ಬೆಂಬಲಿಸೋಣ ಅಂತ ಅಂದ್ರೆ ಅದು ತನ್ನ ವೈರಿ JDSಗೆ ಮಣೆ ಹಾಕಿದೆ ಅನ್ನುವಂಥ ಸಿಟ್ಟು ಸುಮಲತಾ ಅವರಲ್ಲಿದೆ. ಕುತೂಹಲ ಅನ್ನುವಂತೆ ಈಗ ಇನ್ನೂ ಒಂದು ಮಾತು ಕೇಳಿ ಬರ್ತಾ ಇದೆ. ಅದೇನಂದ್ರೆ ಕಾಂಗ್ರೆಸ್ ಅನ್ನ ಬೆಂಬಲಿಸೋದಕ್ಕೆ ಸುಮಲತಾ ಅವರು ಮುಂದಾಗಬಹುದು ಅನ್ನೋದು. ಕಳೆದ ಬಾರಿ ಚುನಾವಣೆಯಲ್ಲಿ ಕಾಂಗ್ರೆಸ್ ನಾಯಕರು ಒಳಗೊಳಗೆ ಸುಮಲತಾ ಅವರನ್ನ ಬೆಂಬಲಿಸಿದ್ರು ಅನ್ನೋದು ಗುಟ್ಟಾಗೇನು ಉಳಿದಿಲ್ಲ. ಆ ಋಣವನ್ನ ತೀರಿಸಿಕೊಳ್ಳೋದಕ್ಕಾಗಿ ಈ ಸಲ ಚುನಾವಣೆಯಲ್ಲಿ ತಟಸ್ಥರಂತೆ ಉಳಿದು ಪರೋಕ್ಷವಾಗಿ ಕಾಂಗ್ರೆಸ್ಗೆ ಸನ್ನಿವೇಶವನ್ನ ಅನುಕೂಲಕರವಾಗಿಸುವಂಥ ಯೋಚನೆಗೂ ಅವರು ಬರಬಹುದು ಅಂತ ಹೇಳಲಾಗ್ತದೆ. ಕಾಂಗ್ರೆಸ್ ಅನ್ನ ಬೆಂಬಲಿಸೋದ್ರಿಂದ ರಾಜಕೀಯವಾಗಿ ಲಾಭವಾಗಲೂಬಹುದು ಅನ್ನುವಂಥ ಲೆಕ್ಕಾಚಾರವು ಅವರದ್ದಾಗಿದೆ ಅಂತ ಹೇಳಲಾಗ್ತದೆ. ಯಾವ ನಿರ್ಧಾರಕ್ಕೆ ಅವರು ಬರಬಹುದು ಅನ್ನೋದು ಕುತೂಹಲದ ಸಂಗತಿಯಾಗಿದೆ. ಇದೆಲ್ಲ ಒಂದು ಕಡೆಯಾದ್ರೆ ಈಗಾಗಲೇ ಕುಮಾರಸ್ವಾಮಿ ಅವರು 2 ಅಸ್ತ್ರಗಳನ್ನ ಇಲ್ಲಿ ಪ್ರಯೋಗ ಮಾಡಿದ್ದಾರೆ. ಒಂದು, ತನ್ನ ಆರೋಗ್ಯ ಸರಿ ಇಲ್ಲ, ಹಾರ್ಟ್ ಸರ್ಜರಿ ಆಗಿದ್ರು ಮಂಡ್ಯದ ಅಭಿಮಾನಿಗಳ ಒತ್ತಾಯಕ್ಕೆ ಮಣಿದು ತಲೆ ಕೊಡ್ತಿದ್ದೀನಿ ಅನ್ನುವಂಥ ಮಾತನ್ನ ಅವರು ಆಡಿರೋದು. ಇನ್ನು ಎರಡನೇದಾಗಿ ಈಗಾಗಲೇ ಅವರು ಚೆನ್ನೈನಿಂದ ವಾಪಸ್ಸಾದ ದಿನವೇ ಕಾರ್ಯಕರ್ತರ ಎದುರು ಕಣ್ಣೀರು ಹಾಕಿರೋದು. ದೇವೇಗೌಡರ ಕುಟುಂಬ ಲಗಾಯತಿನಿಂದಲೂ ಕೂಡ ಬಳಸುತ್ತಾ ಬಂದಿರುವಂಥ ರಾಜಕೀಯ ಸಿದ್ಧೌಷಧ ಅಂತ ಅಂದ್ರೆ ಧಾರಾಳ ಕಣ್ಣೀರು. ಅದರಲ್ಲೂ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರ ಕಣ್ಣೀರು ಈಗಾಗಲೇ ಬ್ರ್ಯಾಂಡ್ ಆಗಿರುವಂಥದ್ದು. ಈಗ ಮತ್ತೊಮ್ಮೆ ಕುಮಾರಸ್ವಾಮಿ ಅವರು ಅದೇ ಸಿದ್ಧೌಷಧ ಪ್ರಯೋಗವನ್ನ ಚುನಾವಣೆ ಕಣಕ್ಕೆ ಇಳಿಯುವ ಮೊದಲಿನಿಂದಲೇ ಶುರು ಮಾಡಿಯಾಗಿದೆ. ಆದರೂ ಈಗಿನ ರಾಜಕೀಯದಲ್ಲಿ ಅದೆಷ್ಟು ಮಟ್ಟಿಗೆ ಇದು ಫಲ ಕೊಡಬಹುದು ಗೊತ್ತಿಲ್ಲ. ಅಂತೂ ಕರ್ನಾಟಕದ ಒಳಿತಿಗಾಗಿ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಿರೋದಾಗಿ ಹೇಳಿರುವಂತಹ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಈಗ ಮಂಡ್ಯದ ಅಭಿವೃದ್ಧಿಗಾಗಿ ಮಂಡ್ಯದಿಂದ ಕಣಕ್ಕಿಳಿತಾ ಇರೋದಾಗಿ ಹೇಳಿದ್ದಾರೆ. ಇನ್ನು ಹಾಸನದ ಅಭಿವೃದ್ಧಿಗಾಗಿ ಪ್ರಜ್ವಲ್ ರೇವಣ್ಣ ಅವರು ಕಣಕ್ಕಿಳಿದಿದ್ದಾರೆ. ಪ್ರಜ್ವಲ್ ಸ್ಪರ್ಧೆಗೆ ಬಿಜೆಪಿ ನಾಯಕರ ಕಡೆಯಿಂದಲೇ ವಿರೋಧ ಇದ್ದು ಅಭ್ಯರ್ಥಿಯನ್ನು ಬದಲಿಸೋದಕ್ಕೆ ಅಮಿತ್ ಶಾ ಕಡೆಯಿಂದಲೇ ಸೂಚನೆ ಬಂದಿದೆ ಅಂತೆಲ್ಲ ಹೇಳಲಾಗ್ತಾ ಇತ್ತು. ಕಡೆಗೇನಾಯ್ತೋ ಗೊತ್ತಿಲ್ಲ. ಬಿಜೆಪಿ ಅಭ್ಯರ್ಥಿಗಳ ಆಯ್ಕೆಯಲ್ಲಿ JDS ಹಸ್ತಕ್ಷೇಪ ಮಾಡಿಲ್ಲ, ಹಾಗೆಯೇ JDS ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಬಿಜೆಪಿ ಹಸ್ತಕ್ಷೇಪ ಇರೋದಿಲ್ಲ ಅಂತ ನಾಯಕರೇ ಹೇಳಿದ್ದು ಆಯ್ತು. ಅಂತೂ ಪ್ರಜ್ವಲ್ ಕಣದಲ್ಲಿ ಉಳಿದಿದ್ದಾರೆ. ಆದ್ರೆ ಬಿಜೆಪಿಯಲ್ಲಿ ಮೈತ್ರಿ ಧರ್ಮವನ್ನ ಪಾಲಿಸಿ ಪ್ರಜ್ವಲ್ ಬೆಂಬಲಕ್ಕೆ ಪೂರ್ತಿ ಮನಸ್ಸಿನಿಂದ ನಿಲ್ಲಲಿದೆಯಾ?
ರೇವಣ್ಣ ಕುಟುಂಬ ಅಂತಂದ್ರೆ ಆಗದ ಹಾಸನ ಬಿಜೆಪಿ ಪ್ರಜ್ವಲ್ ಗೆಲುವಿಗೆ ಶ್ರಮಿಸುವುದಾ? ಹಾಸನ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಯುವ ಮುಖಂಡ ಶ್ರೇಯಸ್ ಪಟೇಲ್ ಕಣದಲ್ಲಿದ್ದಾರೆ. ಒಕ್ಕಲಿಗ ಸಮುದಾಯದ ಶ್ರೇಯಸ್ ದೇವೇಗೌಡರ ಕುಟುಂಬದೊಂದಿಗೆ ಜಿದ್ದಿನಲ್ಲಿದ್ದಂಥ ಪುಟ್ಟಸ್ವಾಮಿ ಗೌಡರ ಮೊಮ್ಮಗ. ಶ್ರೇಯಸ್ ಪಟೇಲ್ ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ಹೊಳೆನರಸೀಪುರ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರು. ಆ ಚುನಾವಣೆಯಲ್ಲಿ ಜೆಡಿಎಸ್ ಅಭ್ಯರ್ಥಿ ಎಚ್ ಡಿ ರೇವಣ್ಣ ಅವರ ವಿರುದ್ಧ ಸೋತಿದ್ರು. ಅವರು ಕಂಗೆಟ್ಟು ಹೋಗುವ ಮಟ್ಟಿಗೆ ಶ್ರೇಯಸ್ ಪೈಪೋಟಿಯನ್ನ ಒಡ್ಡಿದ್ರು. ಅವರೀಗ ರೇವಣ್ಣ ಪುತ್ರ ಪ್ರಜ್ವಲ್ಗೆ ಲೋಕಸಭೆ ಕಣದಲ್ಲಿ ಎದುರಾಳಿ. ಹಾಗಾಗಿ ದೇವೇಗೌಡರ ಕುಟುಂಬಕ್ಕೆ ಹಾಸನ ಈ ಬಾರಿ ಲೀಲಾಜಾಲ ಮೈದಾನವಂತೂ ಆಗಿರೋದಿಲ್ಲ. ಇನ್ನು ಕೋಲಾರದಲ್ಲಿಯೂ ಜೆಡಿಎಸ್ ಲೆಕ್ಕಾಚಾರಕ್ಕೆ ಸುರಳಿತ ಅನ್ನಿಸುವಂಥ ದಾರಿಯೇನೂ ಇಲ್ಲ. ಕಾಂಗ್ರೆಸ್ ಅಭ್ಯರ್ಥಿ ನಿರ್ಧಾರ ಆಗಬೇಕಾಗಿದೆ. ಆದರೂ ಕಾಂಗ್ರೆಸ್ ಭದ್ರಕೋಟೆಯೇ ಆಗಿರುವಂಥ ಕೋಲಾರದಲ್ಲಿ ಕಾಂಗ್ರೆಸ್ ಪಾಲಿಗೆ ಗೆಲುವು ಕಷ್ಟದ್ದಲ್ಲ. ಕಳೆದ ಬಾರಿ ಕಾಂಗ್ರೆಸ್ ಒಳಗೆ ಅಭ್ಯರ್ಥಿಗಳ ವಿಚಾರಕ್ಕೆ ಅಸಮಾಧಾನ ತಲೆದೂರಿದ್ರ ಪರಿಣಾಮ ಕಾಂಗ್ರೆಸ್ ಸೋತು ಕ್ಷೇತ್ರ ಬಿಜೆಪಿ ಪಾಲಾಗಿತ್ತು. ಆದರೆ ಈ ಬಾರಿ ಬಣ ರಾಜಕೀಯವನ್ನ ಮಾಡದೆ ಯಾವುದೇ ಅಭ್ಯರ್ಥಿ ಕಣಕ್ಕಿಳಿದ್ರೂ ಬೆಂಬಲಿಸಬೇಕು ಅನ್ನುವಂಥ ಖಡಕ್ ಸೂಚನೆಯನ್ನ ಕಾಂಗ್ರೆಸ್ ನಾಯಕರು ಈಗಾಗಲೇ ಕೊಟ್ಟಿದ್ದಾರೆ. ಇನ್ನು ಜೆಡಿಎಸ್ ಪಾಲಿಗೆ ಕೋಲಾರದಲ್ಲಿರುವಂತಹ ಮತ್ತೊಂದು ತೊಡಕು ಏನಂದ್ರೆ, ಹಾಲಿ ಸಂಸದ ಬಿಜೆಪಿ ಎಸ್ ಮುನಿಸ್ವಾಮಿ ಜೆಡಿಎಸ್ ಟಿಕೆಟ್ಗಾಗಿ ಬಹಳ ಪ್ರಯತ್ನ ಮಾಡಿದ್ರು. ಅವರು ನಡ್ಡಾ ಮತ್ತು ದೇವೇಗೌಡರನ್ನ ಭೇಟಿ ಮಾಡಿಯೂ ಕೂಡ ಈ ಬಗ್ಗೆ ಕೇಳ್ಕೊಂಡಿದ್ರು. ಅವರ ಆಸೆ ಈಡೇರಲಿಲ್ಲ. ಹೀಗಾಗಿ ಅವರ ಬೆಂಬಲ ಕೂಡ ಜೆಡಿಎಸ್ ಅಭ್ಯರ್ಥಿಗೆ ಸಿಗದೇ ಹೋಗಲೂಬಹುದು. ಈ ಅಸಮಾಧಾನವೇ ಹೊಸ ಮುಖವಾಗಿರುವಂತಹ ಜೆಡಿಎಸ್ನ ಮಲ್ಲೇಶ್ ಬಾಬು ಅವರ ಪಾಲಿಗೂ ಸವಾಲಾಗಲೂಬಹುದು. ಇದೆಲ್ಲ ಏನೇ ಇರಲಿ, ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರ ಗೆಲುವು ಸುಲಭದ ತುತ್ತ ಅಂತಂದ್ರೆ ಖಂಡಿತ ಇಲ್ಲ. ಅಷ್ಟಕ್ಕೂ ಕುಮಾರಸ್ವಾಮಿ ಅವರು ಗೆಲ್ಲೋದು ಬಿಜೆಪಿಗಾದ್ರೂ ಬೇಕಾಗಿದೆ ಅನ್ನುವಂತೆ ತೋರ್ತಾ ಇಲ್ಲ. ಅದು ಜೆಡಿಎಸ್ ಹಾಗೂ ಕುಮಾರಸ್ವಾಮಿ ಪಾಲಿಗೆ ಇನ್ನಷ್ಟು ಬ್ಯಾಡ್ ನ್ಯೂಸ್. ಅಖಾಡವಂತೂ ರೆಡಿಯಾಗಿದೆ. ಆಟ ಇನ್ನು ಶುರುವಾಗಬೇಕಾಗಿದೆ. ಏನಾಗಲಿದೆ ಅಂತ ಕಾದ್ ನೋಡೋಣ. ಇದೇ ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾ ಭಾರತಿ. ನೀವಿನ್ನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ.